ಕಳ್ಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಂಡಾಯನ ಕತ್ತಲಾಗ್ತಾ ಇತ್ತು, ಜನ ಸೇರಿದ್ರು. ಶ್ರೀಮಂತ ಗ್ರಾಹಕನೊಬ್ಬ ಬಾರ್ ಒಳಗೆ ಬಂದು ವಿಐಪಿ ಕೌಂಟರ್ ಎಲ್ಲಿ ಅಂತ ಕೇಳ್ತಾನೆ. ನೋಡೋದಕ್ಕೆ ಪಕ್ಕಾ ಅಫಿಷಿಯಲ್ ಬ್ರಾಂಡೆಡ್ ಜೀನ್ಸ್ ಹಾಕೊಂಡು ರಾಯಲ್ ಆಗಿ ಹೀರೋ ತರ ಕಾಣ್ತಾ ಇದ್ದ. ಕಂಠ ಪೂರ್ತಿ ಕುಡಿಯೋ ದಾಹಕ್ಕೆ ಬಿದ್ದಿದ್ದ ಆತ ಕೂತ ಚೇರು ಸರಿ ಇಲ್ಲ ಅಂದ. ಎಸಿಯಲ್ಲಿ ತಂಪು ಗಾಳಿನೇ ಬರ್ತಿಲ್ಲ ಅಂದ. ಹಂಗೇಳಿ ಹೇಳಿನೇ ಸಾವಿರಾರು ರೂಪಾಯಿಯ ಲಿಕ್ಕರನ್ನ ಗಂಟ್ಲು ಕೆಳಗೆ ಜಾರಿಸ್ಕೊಂಡೇ ಬಿಟ್ಟ. ಜೆಂಟಲ್ಮ್ಯಾನ್ ತರ ನಡ್ಕೊಂಡ್ ಬರ್ತಿರೋ ಈ ಭೂಪ ಇದಾನಲ್ಲ, ಈತ ಮಾಡಿರೋ ಕೆಲಸ ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ಯಪ್ಪ ಈ ತರದವರು ಇದಾರ ಅಂತ ಯೋಚನೆ ಮಾಡ್ತೀರಾ. ಅಷ್ಟಕ್ಕೂ ಈತ ಮಾಡಿದ್ದೇನು ಅನ್ನೋದನ್ನ ಹೇಳ್ತೀನಿ ಬನ್ನಿ. ಇದು ಕೇರಳದ ಬಾರ್ ಒಂದರಲ್ಲಿ ನಡೆದ ಘಟನೆ. ಕೈಯಲ್ಲಿ ಬೆಲೆ ಬಾಳೋ ವಸ್ತುಗಳಿದ್ದಂತೆ ಕಾಣೋ ಬ್ಯಾಗ್ ಅನ್ನ ಹಿಡಿದು ಜಾಗೃತೆಯಿಂದ ಬಾರ್ ಕಡೆಗೆ ಹೆಜ್ಜೆ ಹಾಕ್ತಿದ್ದ ಕೌಂಟರ್ನಿಂದ ಬಾರ್ ಹುಡುಗ ಹೊರ ಬಂದು, ಸರ್ ಹೇಳಿ ಏನ್ ಬೇಕು ಅಂದ. ತಕ್ಷಣ ಆ ವ್ಯಕ್ತಿ ವಿವಿಐಪಿ ಕೌಂಟರ್ ತೋರ್ಸು ಅಂದ. ಕೂತು ಕಂಠ ಪೂರ್ತಿ ದುಬಾರಿ ಮದ್ಯ ಇಳಿಸಿದವನೆ. ಅದು ಇದು ಸ್ನಾಕ್ಸ್ ಆರ್ಡರ್ ಮಾಡಿ ಪಕ್ಕಾ ಜೆಂಟಲ್ಮ್ಯಾನ್ ತರ ತಿಂದು ಹುಡುಗನನ್ನ ಕರೆದು ಬಿಲ್ ಕೊಡು ಅಂತಾನೆ. ಮಜಾ ಏನ್ ಗೊತ್ತಾ, ಬಿಲ್ ತಕೊಂಡು ಸೀದಾ ಎದ್ದು ಕ್ಯಾಶ್ ಕೌಂಟರ್ ಕಡೆ ಹೆಜ್ಜೆ ಇಡ್ತಾನೆ. ಅಲ್ಲಾರಿ, ನಮ್ ಕಡೆ ಅರ್ಧ ಕ್ವಾರ್ಟರ್ ಎಣ್ಣೆ ಹೊಡೆದವನು ತೂರಾಡ್ಕೊಂಡ್ ಬರೋದ್ ನೋಡಿದೀವಿ. ಆದ್ರೆ ಇವನು ಕಂಠ ಪೂರ್ತಿ ಕುಡಿದ್ರು ಎಲ್ಲೇ ಅಷ್ಟು ಅಲ್ಗಾಡ್ಲಿಲ್ಲ. ಸ್ಟಡಿಯಾಗಿ ನಡ್ಕೊಂಡ್ ಬರ್ತಾವನೆ. ಕ್ಯಾಶ್ ಕೌಂಟರ್ಗೆ ಬಂದವನೆ. ಕೈಯಲ್ಲಿದ್ದ ಬ್ಯಾಗ್ ಅನ್ನ ಸೈಡಿಗಿಟ್ಟು 3,000 ರೂಪಾಯಿ ಬಿಲ್ ಅನ್ನ ಟೇಬಲ್ ಮೇಲಿಟ್ಟು ನಾನು ಹೊರಗೋಗಿ ಸ್ಮೋಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೊರ ನಡಿತಾನೆ. ಅಸಾಮಿ ಅಫಿಷಿಯಲ್ಲು ಅಂತ ನಂಬದವರು ಆತನನ್ನ ಸ್ಮೋಕ್ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ. ಈಗ ಬರ್ತಾನೆ ಆಗ್ ಬರ್ತಾನೆ ಅಂತ ಕಾದವ್ರಿಗೆ ಕಾದಿತ್ತು ದೊಡ್ಡ ಶಾಕ್. ಬರ್ತಾನೆ ಅಂತ ಕಾದ ಪಾಪ ಬಾರ್ ಹುಡುಗ ಕಸ್ಟಮರ್ ಬರ್ದೆ ಹುಡುಗನ 5 ದಿನದ ಸಂಬಳ ಕಟ್ಟಾಗತ್ತೆ. ಏನ್ ಮಾಡೋದು, ಬರೋದು ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕ ಹುಡ್ಕಾಡಿದ್ರು ಪತ್ತೆ ಇಲ್ಲ. ಕೊನೆಗಿರೋ ಒಂದೇ ಒಂದು ಆಯ್ಕೆ ಅಂದ್ರೆ ಆತ ಇಟ್ಟಿರೋ ಬೆಲೆ ಬಾಳುವ ಬ್ಯಾಗ್ ಓಪನ್ ಮಾಡೋದು. ಆತುರಾತುರವಾಗಿ ಓಡಿ ಬಂದವನೇ, ಸರ್ ಅವನು ಹೊರಗಿಲ್ಲ, ಬಿಚ್ಚಿ ಅವನ ಬ್ಯಾಗ್ ಅನ್ನ ಅಂದ. ತಕ್ಷಣ ಬ್ಯಾಗ್ ಬಿಚ್ಚಿ ನೋಡಿದ್ರೆ ಅಲ್ಲಿ ಕಂಡಿತ್ತು ಹಳೆ ಚಪ್ಪಲಿ ಮತ್ತು ಗಬ್ಬೆದ್ದು ನಾರ್ತಿದ್ದ ಹಳೆ ಬಟ್ಟೆ. ಒಟ್ಟಾರೆ ಸ್ಮಾರ್ಟ್ ಆಗಿ ಯಾಮಾರಿಸಿ ಕಾಲ್ ಕಿತ್ತಿದ್ದ ಭಯಂಕರ ಭೂಪ.
ಸ್ಟಡಿಯಾಗಿ ಎಂಟ್ರಿ ಕೊಡೋ ಎಲ್ಲಾ ಕಸ್ಟಮರ್ಸು ಅಫಿಷಿಯಲ್ ಅಲ್ಲ ಅನ್ನೋದು ಈ ಸ್ಟೋರಿಯಲ್ಲಿ ಸ್ಪಷ್ಟವಾಯ್ತು ಅಲ್ವಾ. ನೋಡಿ, ಇವನು ಇನ್ಯಾವುದೋ ಬಾರಿಗೆ ಹೋಗೋ ಮುನ್ನ ಬಾರ್ ಮಾಲೀಕರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.